ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾಯಿಬಾಬಾ ಅವರ ಸಂದೇಶವನ್ನು ಪಡ್ಕೊಳ್ಳಿ. ಹಾಗೆ ಸಾಯಿಬಾಬಾ ಅವರ ಬಗ್ಗೆ ತಿಳ್ಕೊಳ್ಳಿ. ಈ ದಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ದೇವಸ್ಥಾನಕ್ಕೆ ಭೇಟಿ ನೀಡದೇ ಸಾಯಿಬಾಬಾ ಅವರೊಂದಿಗೆ ಸಂಪರ್ಕ ಹಾಗೂ ಆಶೀರ್ವಾದವನ್ನು ಪಡೆಯೋಕ್ಕೆ ಯಾವುದಾದ್ರೂ ಮಾರ್ಗ ಇದೆಯಾ ಅಂತ. ಇದು ಸಾಯಿ ಭಕ್ತರ ಹೃದಯಕ್ಕೆ ತುಂಬಾ ಹತ್ತಿರವಾದ ವಿಷಯ ಅಂತಲೇ ಹೇಳ್ಬೋದು. ಶಿರಡಿ ಸಾಯಿಬಾಬಾ ಅವರೊಂದಿಗೆ ಸಂಪರ್ಕ ಹೇಗೆ ಪಡಿಬೋದು ಬನ್ನಿ ನೋಡೋಣ. ಕೆಲವೊಂದು ಸಾರಿ ನಾವು ದೇವಸ್ಥಾನಕ್ಕೆ ಹೋಗದೇ ಇರೋವಂಥ ಸಂದರ್ಭ ಬರುತ್ತೆ. ಹಾಗೆ ದೇವಸ್ಥಾನ ದೂರ ಇರೋ ಕಾರಣಗಳಿಂದ ಹೋಗೋದಕ್ಕಾಗೋದಿಲ್ಲ ಕೆಲವರಿಗೆ, ಅಥವಾ ನಿಮಗೆ ಅವರ ಪ್ರೆಸೆನ್ಸ್ ಬೇಕು ನಿಮ್ಮ ಮನೇಲಿ ಅಂತ ಅಂದ್ಕೊಂಡಾಗ ಆ ಕ್ಷಣದಲ್ಲಿ ನಾವು ಏನನ್ನು ಮಾಡಬಹುದು, ಚಿಂತಿಸುವ ಅವಶ್ಯಕತೆ ಇಲ್ಲ. ಏನಪ್ಪ ಅಂತಂದರೆ ಬಾಬಾ ಎಂದಿಗೂ ಕೇಳೋದು, ಅಂದರೆ ಬಾಬಾ ಯಾವತ್ತೂ ಕೇಳೋದು ಪ್ರೀತಿಗಿಂತ ಹೆಚ್ಚಿನದನ್ನು ಅವರು ಏನು ಕೇಳೋದಿಲ್ಲ. ಬಾಬಾ ಕೇಳುವುದೇ ಶುದ್ಧವಾದ ಭಕ್ತಿ ಮಾತ್ರ. ಹಾಗಾಗಿ ನಿಮ್ಮ ಮನೆಯಿಂದಲೇ ಪ್ರತಿದಿನ ಸಾಯಿಬಾಬಾ ಅವರೊಂದಿಗೆ ಸಂಪರ್ಕ ಪಡೆಯೋಕ್ಕೆ 5 ಮಾರ್ಗಗಳಿವೆ. ಆ ಸುಂದರ ಮಾರ್ಗಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸಂಪರ್ಕ ಹೊಂದೋದು ಅಂತ ಅಂದರೆ ದುಡ್ಡನ್ನು ಖರ್ಚು ಮಾಡೋದು ಅಂತ ಅಲ್ಲ. ನೀವು ದುಡ್ಡು ಖರ್ಚು ಮಾಡಬೇಕು ಅಂತಲೂ ನಾವು ತಿಳಿಸ್ಕೊಡಲ್ಲ ಅನ್ನೋದನ್ನು ಭಕ್ತರು ಚೆನ್ನಾಗಿ ನೆನಪಲ್ಲಿಟ್ಕೋಬೇಕು. ಇದಕ್ಕೆ ನಿಮಗೆ ಯಾವುದೇ ಆಚರಣೆಯ ಅಗತ್ಯವಿಲ್ಲ. ಬದಲಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಓಂ ಸಾಯಿರಾಮ್ ಅಂತ 3 ಬಾರಿ ಜಪಿಸಿ ಆದಮೇಲೆ ನಿಮ್ಮ ದಿನವನ್ನು ಪ್ರಾರಂಭ ಮಾಡಿ. ನೋಡಿ, ಓಂ ಸಾಯಿರಾಮ್ ಅನ್ನೋದು 3 ಪದಗಳಾಗಿರಬಹುದು, ಆದರೆ ಇದರ ಅರ್ಥ ತುಂಬಾ ಮಹತ್ವವಾದದ್ದು. ಓಂ ಅಂದರೆ ಬ್ರಹ್ಮಾಂಡದ ಮೂಲ ಧ್ವನಿ, ಸೃಷ್ಟಿಯ ಆರಂಭ ಕೂಡ, ಪರಬ್ರಹ್ಮನ ಸಂಕೇತ ಅಂತಲೇ ಹೇಳ್ಬೋದು. ಪ್ರಾಚೀನ ವೇದಗಳಲ್ಲಿ ಓಂ ಅಂತ ಅಂದರೆ ಪ್ರಣವ ಮಂತ್ರ ಅಂತ ಕರಿತಾಯಿದ್ರು. ಸೃಷ್ಟಿಯ ಆರಂಭದ ಮೊದಲು ಹುಟ್ಟಿದಂತಹ ಶಬ್ದವೇ ಓಂ. ಉಪನಿಷತ್ತುಗಳಲ್ಲಿ ಹೇಳೋದಾದರೆ ಈ ಓಂ ಅನ್ನೋದು 3 ಧ್ವನಿಗಳ ಭಾಗಗಳು. ಆ, ಓಂ, ಮ. ಇವು ಸೃಷ್ಟಿ, ಸ್ಥಿತಿ ಮತ್ತು ಲಯ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೂಚಿಸುತ್ತೆ. ಓಂ ಅಂದರೆ ದೇವರಿಗೂ ಬ್ರಹ್ಮಾಂಡಕ್ಕೂ ಹಾಗೂ ಜೀವಿಗೂ ಇರುವ ಮೂಲ ಸಂಪರ್ಕ ಶಬ್ದನೇ ಓಂ ಅಂತ ಹೇಳ್ಬೋದು. ಇನ್ನು ಸಾಯಿ ಪದದ ಅರ್ಥ ತಾಯಿ ಅಂತ. ಸಾಯಿ, ಆಯಿ ಅಂದರೆ ತಾಯಿ. ನಮಗೆ ಬಾಬಾ ಅವರು ಪೋಷಕರ ರೂಪದಲ್ಲಿ ನಮಗೆ ಪೋಷಕರೇ ಕೂಡ ಆಗಿದ್ದಾರೆ. ಅವ್ರನ್ನ ಕರುಣಾಮಯಿ ಗುರು ಅಂತಲೂ ಕರೀಬೋದು. ಕರುಣಾಮಯಿನೇ ಅವರು, ಬ್ರಹ್ಮಾಂಡದ ಸ್ವರೂಪನೇ ಅವರಲ್ವ. ಅವರನ್ನು ದೇವರನ್ನು ಸೂಚಿಸುತ್ತೆ. ರಾಮ ಪದದ ಅರ್ಥ ಶ್ರೀರಾಮನ ಹೆಸರು, ಸತ್ಯದ, ಧರ್ಮ, ಶಾಂತಿ ಹಾಗೂ ನೀತಿಯ ಪ್ರತೀಕ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಓಂ ಸಾಯಿರಾಮ್ ಎನ್ನುವುದು, ಹೇ ಪರಬ್ರಹ್ಮ ಸ್ವರೂಪಿ ಸಾಯಿಬಾಬಾ, ನೀವೇ ನನ್ನ ತಂದೆ ತಾಯಿ, ನೀವೇ ಧರ್ಮ ಸ್ವರೂಪಿ, ರಾಮನಂತಿರುವವರು ನೀವೇ, ನನ್ನ ಜೀವನವನ್ನು ಮಾರ್ಗದರ್ಶನ ಮಾಡು ಅಂತ ಭಕ್ತಿ ಹಾಗೂ ಶರಣಾಗತಿ ಮಂತ್ರ ಅಂತಲೇ ಹೇಳ್ಬೋದು. ಈ ಸರಳ ಮಂತ್ರದಿಂದ ನಿಮ್ಮ ಮನಸ್ಸಿನ ಕಂಪನ ಹಾಗೂ ಶಾಂತತೆ ಬರುತ್ತೆ. ಹಾಗೆ ಬಾಬಾ ಅವರ ಪ್ರೆಸೆನ್ಸ್ ಕೂಡ ನಿಮ್ಮ ಇಡೀ ದಿನ ಇರುತ್ತೆ. ನಿಮಗೆ ಎಚ್ಚರ ಆದಾಗ ನೀವು ಫೋನ್ ನೋಡುವ ಮೊದಲು ಅಥವಾ ನೀವು ಹಾಸಿಗೆಯಿಂದ ಹೇಳುವ ಮೊದಲು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಆ ದಿನ ಇಡೀ ದಿನ ನೀವು ಉಲ್ಲಾಸವಾಗಿರ್ತೀರ. ಹಾಗೆ ಶಕ್ತಿ ತುಂಬಿರುತ್ತೆ ನಿಮ್ಮ ಮನದಲ್ಲಿ. ಮತ್ತು ಇನ್ನೊಂದು ತರಹ ಬಾಬಾ ಅವ್ರಿಗೆ ಹೇಗೆ ಕನೆಕ್ಟ್ ಆಗ್ಬೋದು ಅಂತ ಅಂದರೆ, ಏನು ಮಾಡಬೇಕು ಅಂತ ಅಂದರೆ, ಬಾಬಾ ಅವರು ಊದಿ ಇರುತ್ತಲ್ಲ ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಹಾಗೆ ಅದನ್ನು ನಂಬಿಕೆಯಿಂದ ಬಳಕೆ ಮಾಡಿ. ಸಾಯಿಬಾಬಾ ಅವರ ಭಸ್ಮ ಅಂತ ಅಂದ್ರೇ ಅದು ಒಂದು ಪವಿತ್ರ ಸಂಜೀವಿನಿ ಅಂತಲೇ ಹೇಳ್ಬೋದು. ಬಾಬಾ ಅವರ ಭಕ್ತರಿಗೆ ಗೊತ್ತು ಅದು ಒಂದು ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ ಅಂತ. ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಇದೆ. ಬಾಬಾ ಅವರೇ ಅವರ ಕೈಯಾರೆ ಹಾಕಿದಂಥ, ಅಂದರೆ ಬೆಂಕಿ ಹಾಕಿದಾಗ ಬಂದಂತಹ ಭಸ್ಮವೇ ಈ ಊದಿ. ಅದನ್ನು ಬಾಬಾ ಅವರು ಆವಾಗ ಭಕ್ತರಿಗೆ ಹಂಚ್ತಾ ಇದ್ದರು. ಅವರ ಅನಾರೋಗ್ಯಕ್ಕಾಗಿ ಅಥವಾ ಅವರ ಏಳಿಗೆಗಾಗಿ. ಆಮೇಲೆ ಬಂದಂತಹ ಭಕ್ತರಿಗೆ ಅವರೇ ಅವ್ರ ಕೈಯಾರೆ ಊದಿಯನ್ನು ಕೂಡ ಹಚ್ತಾಯಿದ್ರು. ಇದು ತುಂಬ ಮಿರಾಕಲ್ಸ್ ಆಗಿದೆ ಭಕ್ತರ ಬಾಳಲ್ಲಿ, ಅಂದರೆ ಸಾಯಿಬಾಬಾ ಭಕ್ತರ ಬಾಳಲ್ಲಿ ಊದಿಯಿಂದನೇ ತುಂಬ ಮಿರಾಕಲ್ಸ್ ಆಗಿದೆ. ಈಗ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ ಅಂತ ಅಂದಾಗ ಸಾಯಿ ಸಚ್ಚರಿತೆಯಲ್ಲಿ ಒಂದು ಚಾಪ್ಟರ್ ಇದೆ, 33 ಚಾಪ್ಟರ್. ನೀವು ಆ 33 ಚಾಪ್ಟರ್ ಊದಿಯ ಮಹತ್ವ ಅಂತ ಆ ಚಾಪ್ಟರ್ನ ಆ ಅಧ್ಯಾಯವನ್ನು ನೀವು ಪಠನೆ ಮಾಡಿದ್ದೇ ಆದರೆ ನಿಮಗೇನೇ ಜ್ವರ ಇರಲಿ ಅಥವಾ ಏನೇ ಮತ್ತೊಂದು ಮಗದೊಂದು ಏನೇ ಇರಲಿ, ಅದು ಕ್ಲಿಯರ್ ಆಗೋ ತನಕ
ಅಂದರೆ ಅದು ಸಂಪೂರ್ಣವಾಗಿ ನೀವು ಅದರಿಂದ ಮುಕ್ತರಾಗೋವರೆಗೂ ನೀವು ಆ 33 ಚಾಪ್ಟರ್ನ ನೀವು ಪಠನೆ ಮಾಡಿದ್ದೇ ಆದರೆ ನಿಮ್ಮಲ್ಲಿ ಇರುವಂತಹ ಎಲ್ಲ ಅನಾರೋಗ್ಯ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಸಾಯಿ ಸಚ್ಚರಿತೆ ಓದೋದ್ರಿಂದ ಅಂದರೆ ನಮ್ಮ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ. ನೀವು ದಿನಕ್ಕೆ 1 ಚಾಪ್ಟರ್ ಥರನೂ ಓದ್ಬೋದು, ಅಥವಾ ನಿಮಗೆ ದಿನ ಓದೋಕ್ಕಾಗಲಿಲ್ಲ ಅಂತ ಅಂದರೂ ಕೂಡ ಗುರುವಾರ ದಿನದಂದು 1 ಚಾಪ್ಟರ್ ಥರ ಓದ್ಬೋದು. ಇವಾಗ ಮಹಾಪಾರಾಯಣ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಕೂಡ ನೀವು ಸೇರಿ ಅಂದರೆ ವಾರಕ್ಕೆ 2 ಚಾಪ್ಟರ್ ಥರ ಕೂಡ ಓದ್ಬೋದು. ನಮಗೆ ಆ ಗ್ರೂಪಿಗೆ ಸೇರಲ್ಲ, ನಾವೇ ಓದ್ತೀವಿ ಅಂತಂದರೆ ನೀವು ಕೂಡ 2 ಚಾಪ್ಟರ್ ಥರ ಓದ್ಕೋತಾ ಹೋಗ್ಬೋದು. ನಿಮ್ಮದು ಒಂದು ಏನಾದರೂ ವಿಶ್ ಇರುತ್ತೆ ಫುಲ್ಫಿಲ್ ಆಗೋದು, ಅದನ್ನು ಸಂಕಲ್ಪ ಮಾಡಿಕೊಂಡು ಓದಿ, ಖಂಡಿತ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ. ಹಾಗೆ 7 ದಿನ ಪಾರಾಯಣ ಅಂತ ಕೂಡ ಮಾಡ್ತಾರೆ. ನಿಮಗೆ ಆ ಸಚ್ಚರಿತೆ ಓದೋಕ್ಕೆ ಟೈಮ್ ಇಲ್ಲ ಅಂತ ಅಂದರೂ ಕೂಡ ನೀವು ಸಚ್ಚರಿತೆಯನ್ನು ಕೇಳಲೂಬೋದು. ಇವಾಗ ಯೂಟ್ಯೂಬಲ್ಲಿ ಸಿಗುತ್ತೆ ಅದು ಸಚ್ಚರಿತೆ ಪಾರಾಯಣನ ತುಂಬ ಜನ ಓದಿಬಿಟ್ಟು ಹಾಕಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ. ನೀವು ಅದರಿಂದ ಕೂಡ ಕೇಳ್ಬೋದು. ಕೇಳುವುದರಿಂದ, ಪಠನೆ ಮಾಡುವುದರಿಂದ ಕೂಡ ಲಾಭ ಇದೆ. ನನಗೆ ಟೈಮ್ ಇಲ್ಲ ಅಂದರೆ ನೀವು ತುಂಬ ಬ್ಯುಸಿ ಶೆಡ್ಯೂಲಲ್ಲಿರ್ತೀರ, ಆವಾಗ ನೀವು ಒಂದೇ ಒಂದು ಪ್ಯಾರಾಗ್ರಾಫ್ನ ಕೂಡ ನೀವು ಸ್ಲೋ ಆಗಿ ಓದಿ ನಿಮ್ಮ ಕೆಲಸಗಳಿಗೆ ಹೋದರೂ ಕೂಡ ನಿಮ್ಮ ಮನಸ್ಸಿಗೆ ತುಂಬ ಶಾಂತಿನೇ ಇರುತ್ತೆ. ಸಚ್ಚರಿತೆಯಲ್ಲಿ ಒಂದು ಕಥೆ ಇದೆ. ಒಬ್ಬ ಭಕ್ತ ಶಿರಡಿಗೆ ಹೋಗಬೇಕು ಅಂತ ಅನಿಸಿರುತ್ತೆ, ಆದರೆ ಅವ್ರಿಗೆ ಶಿರಡಿಗೆ ಹೋಗೋದಕ್ಕಾಗೋದಿಲ್ಲ. ಅವ್ರ ಕನಸಿನಲ್ಲಿ ಹೋಗಿ ಬಾಬಾ ಅವರು ನಾನು ನಿನ್ನ ಜೊತೆ ಇದ್ದೇನೆ ಅನ್ನೋ ಆಶ್ವಾಸನೆಯನ್ನು ಕೊಡ್ತಾರೆ. ನಾವು ಎಷ್ಟೇ ದೂರ ಇರಲಿ ಅವರು ಎಂದೂ ಪರಿಗಣನೆ ಮಾಡೋದಿಲ್ಲ. ಅಂದರೆ ಆ ಡಿಸ್ಟೆನ್ಸ್ ಎಷ್ಟು ದೂರ ಇದೆ. ಇವಾಗ ನೀವು ಎಲ್ಲೆಲ್ಲಿ ಇರ್ತೀರೋ, ಯಾವ ಜಾಗದಲ್ಲಿ ಇದ್ದೀರೋ ಗೊತ್ತಿಲ್ಲ, ಆದರೆ ಶಿರಡಿ ಇರೋದು ಮೈಲ್ ದೂರ ಇರುತ್ತೆ, ಸಾವಿರಾರು ಕಿಲೋಮೀಟರ್ ಇರುತ್ತೆ. ಆದರೆ ಅವರು ಅಲ್ಲಿಂದನೂ ನೋಡ್ತಾರೆ, ನಮ್ಮ ಮನೆಯಲ್ಲೂ ಇರ್ತಾರೆ. ಮನೆಯಲ್ಲಿ ಅನ್ನೋದಕ್ಕಿಂತ ನಮ್ಮ ಹೃದಯದಲ್ಲೇ ಇದ್ದಾರೆ ಅವರು. ಹಾಗೆ ನಿಮ್ಮ ಮನೇಲಿ ಸಾಯಿ ಸಚ್ಚರಿತೆ ಇದ್ದರೆ ಅದರಲ್ಲಿ ನಿಮಗೆ ಯಾವ ಅಧ್ಯಾಯ ತುಂಬ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಆದಂತಹ ಚಿಕ್ಕ ಮಿರಾಕಲ್ನ ಶೇರ್ ಮಾಡ್ಕೊಳ್ಳಿ. ಸರಳವಾಗಿ ನಾವು ಕೆಲಸ ಮಾಡಬೇಕಾದ್ರೆ ಅಥವಾ ಎಲ್ಲಿಗಾದರೂ ಹೋಗಬೇಕಾದ್ರೆ ಹೇಗೆ ಸರಳವಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋದು ಬಾಬಾ ಅವರಿಗೆ ಅಂತ ನೋಡೋಣ. ನಿಮಗೆ ಹೂಗಳಿಂದ ಪೂಜೆ ಮಾಡಬೇಕು ಅಂತೇನಿಲ್ಲ. ಬಾಬಾ ಅವರನ್ನು ಜಸ್ಟ್ ನೀವು ನಿಮ್ಮ ಮನದಲ್ಲಿ ನೆನೆಸ್ಕೊಂಡ್ರೆ ಸಾಕು, ಅವ್ರಿಗೆ ಖುಷಿ ಆಗುತ್ತೆ. ನೀವು ಯಾವಾಗ ಪ್ರೀತಿಯಿಂದ ನೆನಪು ಮಾಡ್ಕೊತೀರೋ ಅವರು ಕೂಡ ಅಷ್ಟೇ ಖುಷಿಯಾಗಿ ನಿಮ್ಮನ್ನ ನೆನಪು ಮಾಡ್ಕೊಂಡಿರ್ತಾರೆ. ಇವಾಗ ಸಚ್ಚರಿತೆಯಲ್ಲಿ ಉಲ್ಲೇಖ ಆಗಿದೆ, ಶಿರಡಿಯ ಜನರು ಅವರನ್ನು ಅಡುಗೆ ಮಾಡಬೇಕಾದ್ರೆ, ನೀರು ಕುಡಿಬೇಕಾದ್ರೆ, ಅಥವಾ ಬಟ್ಟೆ ವಾಶ್ ಮಾಡಬೇಕಾದ್ರೆ, ಬಟ್ಟೆ ತೊಳಿಬೇಕಾದ್ರೆ, ರಾಶಿ ಮಾಡಬೇಕಾದ್ರೆ ನೆನಪು ಮಾಡ್ಕೊತಾ ಇದ್ರಂತ. ಹಾಗೆ ನೀವು ಕೂಡ ನೀವು ಅಡುಗೆ ಮಾಡಬೇಕಾದ್ರೆ, ಬಟ್ಟೆ ವಾಶ್ ಮಾಡಬೇಕಾದ್ರೆ, ಅಥವಾ ಮನೆ ಕ್ಲೀನ್ ಮಾಡಬೇಕಾದ್ರೆ, ವಾಕ್ ಮಾಡಬೇಕಾದ್ರೆ ನೀವು ಸಾಯಿಬಾಬಾ ಅವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ಅವರ ನಾಮ ಜಪವನ್ನು ಮಾಡಿ. ಜಸ್ಟ್ ನೀವು ಪ್ರತಿದಿನ ಅಂದರೆ ನಿಮ್ಮ ದಿನ ಪ್ರಾರಂಭವಾಗುವ ಮೊದಲು ಬಾಬಾ ನನಗೆ ಈ ದಿನ ನೀವು ಗೈಡ್ ಮಾಡಿ ಅಂತ ನೀವು ಟೀ ಕುಡಿಬೇಕಾದ್ರೆ ಜಸ್ಟ್ ಇದು ಒಂದು ಥಾಟ್ ಕೊಡಿ ನೀವು ನಿಮ್ಮ ಮೈಂಡ್ಗೆ, ಬಾಬಾನ ನೆನೆಸ್ಕೊಂಡು ಬಾಬಾ ನನಗೆ ಈ ದಿನ ನನಗೆ ಗೈಡ್ ಮಾಡಿ ಅಂತ. ಆಮೇಲೆ ಚಾಂಟ್ ಮಾಡಿ ಓಂ ಸಾಯಿರಾಮ್ ಅಂತ. ಈ ಚಿಕ್ಕ ಕ್ಷಣಗಳನ್ನು ನಿಮ್ಮ ಜೊತೆ ಬಾಬಾ ಅವರು ಕನೆಕ್ಟ್ ಆಗ್ತಾರೆ. ಅಂದರೆ ಅವರು ಮೌನದಿಂದನೇ ಕನೆಕ್ಟ್ ಆಗ್ತಾರೆ, ಮೌನದಿಂದ ಸಂಪರ್ಕಕ್ಕೆ ಬರುತ್ತೆ. ಅದು ಆಶೀರ್ವಾದಕ್ಕೆ ದಾರಿ ಸಿಗುತ್ತೆ. ನೀವು ಯಾವತ್ತಾದರೂ ಬಾಬಾ ಜೊತೆಗೆ ಫ್ರೆಂಡ್ಲಿಯಾಗಿ ಮಾತಾಡಿ, ಅದು ನಿಮ್ಮ ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ. ಈಗ ಯಾವುದೋ ಬೇರೆ ಇವಾಗ ಒಂದು ಫ್ರೆಂಡೇ ಆಗಿರಲಿ, ಯಾವುದಾದ್ರೂ ನಮಗೆ ಆತ್ಮೀಯರೇ ಆಗಿರಲಿ, ನೀವು ಅವ್ರ ಹತ್ರ ಹೋಗಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಾಗ ಅದು ಅಲ್ಲಿಂದ ಇನ್ನೊಂದು ಕಡೆ ಹೋಗಿರುತ್ತೆ. ಅವ್ರು ಬೇರೆಯವ್ರಿಗೆ ಹೇಳ್ತಾರೆ ಹಿಂಗೆ ಹೇಳ್ಕೊಂಡ್ರು ಅಂತ. ಆದರೆ ನೀವು ಅದೇ ಬಾಬಾ ಅವ್ರ ಹತ್ರ ಹೇಳ್ಕೊಳ್ಳಿ, ನೀವು ಕಷ್ಟನೋ ಸುಖನೋ ಖುಷಿನೋ ದುಃಖನೋ ನೀವು ಬಾಬಾ ಅವ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ನಿಮ್ಮನ್ನ ಜಡ್ಜ್ ಮಾಡಲ್ಲ. ಅದೇ ಒಂದು ಮನುಷ್ಯನ ಹತ್ರ ನೀವು ಹೇಳ್ಕೊಳ್ಳಿ, ಅವ್ರು ಜಡ್ಜ್ ಮಾಡ್ತಾರೆ ನಿಮ್ಮನ್ನು ಅಲ್ವಾ. ಹಾಗಾಗಿ ನೀವು ಬಾಬನ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಿ, ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಇದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ ಅಂತ. ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ನೀವು ಸಹಾಯ ಮಾಡಬೇಕು ಅಂತ ಅಂದರೆ ಸಹಾಯ ಮಾಡಿ. ನೀವು ಒಂದು ವ್ಯಕ್ತಿನ ರೋಡ್ ಆಗಿರ್ಬೋದು, ಅಥವಾ ಒಂದು ವ್ಯಕ್ತಿಗೆ ನೀರು ಕೊಡೋದೇ ಆಗಿರ್ಬೋದು, ಒಂದು ವ್ಯಕ್ತಿಗೆ ಊಟ ಕೊಡೋದಾಗಿರ್ಬೋದು, ಈ ಥರ ಸಹಾಯ ಮಾಡಿ. ಅದನ್ನು ನೀವು ಸೈಲೆಂಟಾಗಿ ಮಾಡಿದರೂ ಸಿನ್ಸಿಯರಾಗಿ ಮಾಡಿ. ಆಗ ಬಾಬಾ ಅವರಿಗೆ ತೃಪ್ತಿ ಕೂಡ ಆಗುತ್ತೆ. ಆಗ ಬಾಬಾ ಅವರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ.
ಈ ರೀತಿ ನಾವು ಬಾಬಾ ಅವರಿಗೆ ಕನೆಕ್ಟ್ ಆಗ್ಬೋದು ಅಥವಾ ಅವ್ರ ಸಂಪರ್ಕಕ್ಕೆ ಹೋಗ್ಬೋದು. ಹಾಗೆ ಅವರ ಆಶೀರ್ವಾದ ಕೂಡ ಪಡಿಬೋದು. ಎಲ್ಲರಿಗೂ ಶುಭವಾಗಲಿ. ಓಂ ಸಾಯಿರಾಮ್.